ಕಾರವಾರದಲ್ಲಿ ಉದ್ಯಮಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ನಡೆದಿದೆ. ಪುಣೆಯಿಂದ ಬಂದಿದ್ರು ಜಾತ್ರೆಗೆ ಅಂತ ಹೇಳಿ ಅವರೀಗ ಹೆಣವಾಗಿದ್ದಾರೆ. ಹಣಕೋಣದಲ್ಲಿ ಉದ್ಯಮಿಯ ಕೊಲೆಯಾಗಿದೆ. ಪುಣೆಯ ಉದ್ಯಮಿ ವಿನಾಯಕ ನಾಯಕ್ ಅಂತ ಹೇಳಿ 52 ವರ್ಷ. ಸ್ಥಳಕ್ಕೆ ಉತ್ತರ ಕನ್ನಡದ ಎಸ್ಪಿ ನಾರಾಯಣ್ ಅವರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ನಡೆಸಿದ್ದಾರೆ. ಬೆಳಗ್ಗೆ ಪುಣೆಗೆ ಹೊರಟಿದ್ದವರನ್ನ ಏಕಾಏಕಿಯಾಗಿ ಹತ್ಯೆ ಮಾಡಲಾಗಿದೆ. ಏನು ಕಾರಣ? ಯಾರು ಮಾಡಿದ್ದು? ಹಳೆ ವೈಷಮ್ಯ ಏನಾದ್ರಿತ್ತ? ದುಡ್ಡಿನ ವ್ಯವಹಾರಕ್ಕ? ಕೌಟುಂಬಿಕ ಕಲಹಕ್ಕ? ಏನು ಅನ್ನೋದು ಗೊತ್ತಾಗಬೇಕಿದೆ. ಬಟ್ ಈ ವಿನಾಯಕ್ ನಾಯಕ್ ಏನು ಸಾವನ್ನಪ್ಪಿದ್ದಾರೆ, ಅವರ ಹೆಂಡತಿಗೂ ಕೂಡ ಗಂಭೀರವಾಗಿ ಗಾಯವಾಗಿದೆ. ಅವರನ್ನೀಗ ಆಸ್ಪತ್ರೆಗೂ ಕೂಡ ಶಿಫ್ಟ್ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನವೀನ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನವೀನ್, ಈ ಹತ್ಯೆಗೆ ಕಾರಣ ಏನು ಅನ್ನೋದು ಗೊತ್ತಾಗ್ತಾ ಇದೆಯಾ? ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಪ್ರಾಥಮಿಕ ಹಂತದಲ್ಲಿ ಈ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ನವೀನ್? ಸದ್ಯಕ್ಕೆ ಡಿಎಸ್ಪಿ ಅವರ ತಂಡ ಈಗ ಒಂದು ತನಿಖೆಯ ಸಂಪೂರ್ಣ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥದ್ದು. ನಾವಿವತ್ತು ಅವರ ಹತ್ಯೆ ಆದಂತಹ ಮನೆಯ ಮುಂಭಾಗದಲ್ಲೇ ಇದ್ದೀವಿ. ಈಗಾಗಲೇ ಶ್ವಾನದಳ ಮತ್ತು ಬೆಳ್ಳಚ್ಚು ತಜ್ಞರು ಈಗಾಗಲೇ ಬಂದು ಈ ಭಾಗದಲ್ಲಿ ಈಗ ಏನಾದರೂ ಎವಿಡೆನ್ಸ್ ಸಿಗ್ಬೋದು ಅನ್ನೋದನ್ನು ನೋಡ್ತಾ ಇರುವಂಥದ್ದು. ಇನ್ನು ಕುಟುಂಬದಲ್ಲಿಯೂ ಕೂಡ ಕೆಲವು ಭಿನ್ನಾಭಿಪ್ರಾಯಗಳಿದ್ವು ಮತ್ತು ಪತ್ನಿಗೂ ಮತ್ತು ಅವರಿಗೂ ಆಗ್ತಾ ಇರಲಿಲ್ಲ ಅನ್ನುವಂಥ ಒಂದು ಅಂಶಗಳಿದ್ದಾವೆ. ಆದರೆ ಅದ್ರ ಜೊತೆಗೆ ಇದು ಪ್ರೀ ಪ್ಲಾನ್ ಆಗಿ ಮರ್ಡರ್ ಮಾಡಿರುವ ಸಾಧ್ಯತೆಗಳಿದ್ದಾವೆ ಅಂತ ಹೇಳಿ ಕೆಲವು ಮಾಹಿತಿಗಳು ಹೇಳ್ತಾರೆ. ಯಾಕೆಂತಂದ್ರೆ ಇಲ್ಲಿ CCTV ಕ್ಯಾಮ್ರಾ, ಇಷ್ಟು ದೊಡ್ಡ ಮನೆ ಆಗಿದ್ರು ಕೂಡ CCTV ಕ್ಯಾಮ್ರಾಗಳಿರಲಿಲ್ಲ. ಹಾಗಾಗಿ ಪ್ರೀ ಪ್ಲಾನ್ ಮಾಡಿ ಇಲ್ಲಿಯೇ ಹೊಡಿಬೇಕು ಅನ್ನೋ ಕಾರಣದಿಂದ ಬಂದು ಬೆಳಗಿನ ಜಾವ ಹತ್ಯೆ ಮಾಡಿರಬಹುದು ಅಂತ ಹೇಳಿ ಒಂದು ಸಾಧ್ಯತೆಗಳು ಇರಬಹುದು ಅಂತ ಹೇಳಿ ತನಿಖೆ ತಂಡಗಳು ಹೇಳ್ತಾ ಇರೋದು. ಇನ್ನು ನೀವು ನೋಡ್ಬೋದು ಈ ಭಾಗದಲ್ಲಿ ಚಾಕುಗಳು ಬಿದ್ದಿದ್ದಾವೆ. ಅಂದ್ರೆ ಆಲ್ರೆಡಿ ಅವರು ಪ್ರೀ ಪ್ಲಾನ್ ಮಾಡಿಕೊಂಡು ಕಾರ್ನಲ್ಲೇ ಬಂದಂತಹ ಒಂದು ಏನು ಹತ್ಯೆ ಮಾಡಿದಂತಹ ಆರೋಪಿಗಳಿದ್ದಾರೆ, ಅವರು ಎಲ್ಲವನ್ನೂ ಕೂಡ ಸುಸಜ್ಜಿತವಾಗಿ ಬಂದು ಇಲ್ಲಿ ಹತ್ಯೆ ಮಾಡಿರುವಂತ ಪ್ಲಾನ್ ಮಾಡಿಯೇ ಇದನ್ನ ಹತ್ಯೆ ಮಾಡಲಾಗಿದೆ. ಒಂದು ಉದ್ಯಮದ ಕಾರಣಕ್ಕಿರ್ಬೋದು, ಇಲ್ಲ ಅಂತಂದ್ರೆ ಒಂದು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯದ ಕಾರಣಕ್ಕೆ ಇರ್ಬೋದು ಅನ್ನುವಂತಹ ಒಂದು ಸಂಶಯಗಳು ಪೊಲೀಸರಿಗೆ ವ್ಯಕ್ತವಾಗಿರುವಂಥದ್ದು. ಹೀಗಾಗಿ ಎಲ್ಲ ರೀತಿಯ ತನಿಖೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಜೊತೆಗೆ ಈಗಾಗಲೇ ಒಂದು ಭಾಗದಲ್ಲಿ, ರಸ್ತೆಯ ಒಂದು ಭಾಗದಲ್ಲಿ ಕಾರು ಬಂದಿರುವಂಥದ್ದು, ಏನೋ ಆಗುವಂಥ ಹಂತಕರೇನಿದ್ರು ಅವರು ಬಂದಂತಹ ಒಂದು CC ಕ್ಯಾಮೆರಾದ ಫುಟೇಜ್ ಕೂಡ ಸಿಕ್ಕಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನವೀನ್ ತಮ್ಮೆಲ್ಲ ಮಾಹಿತಿಗಾಗಿ. ವಿನಾಯಕ್ ನಾಯಕ್ ಅಂತ ಹಣ್ಕೊಂಡವರು, ಅವರು ಆ್ಯಕ್ಚುಲಿ ಇಲ್ಲಿ ಪ್ರಾಪರ್ ಹಣ್ಕೊಂಡಲ್ಲಿ ಅಲ್ಲಿ ಕೆಳಗೆ ಪಟ್ಲವಾಡ ಅಂತ ಊರಲ್ಲಿ ಅವರು ವಾಸ ಮಾಡ್ತಾಯಿದ್ರು. ಇಲ್ಲಿ 2-3 ವರ್ಷ ಆಯಿತು ಇಲ್ಲಿ ಮನೆ ಕಟ್ಟಿ ಇಲ್ಲಿ ಸ್ಥಾಯಿಗೆ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಉದ್ಯೋಗ ಮಾಡೋದೆಲ್ಲ ಪುಣಾದಲ್ಲಿ ಮಾಡ್ತಾ ಇದ್ದಾರೆ. ಅವರು ಪುಣಾದಲ್ಲಿ ಅವರು ಒಳ್ಳೆಯ ಹೆಸರಿದೆ, ಅಲ್ಲಿ ಒಂದು ದೊಡ್ಡ ಬಿಲ್ಡರ್ ಅಂತೆ ಅವನು. ಆದರೆ ಈಗ ವರ್ಷಕ್ಕೆ ಎರಡು ಸಲ ಒಂದು ಹೋಳಿ ಟೈಮಿಗೆ ಬರ್ತಾರೆ ಅವರು. ಮತ್ತು ನವೇ ಉತ್ಸವ ಶಾಂತೇರಿ ದೇವಸ್ಥಾನ ಸಲುವಾಗಿ ಇವರು ಬರ್ತಾಯಿದ್ರು. ಈಗ 15 ದಿವಸ ಸುಮಾರು ಆಯಿತು.